ನಾಗಮಂಗಲ ಗಲಭೆ ಸಂಬಂಧ ಸಭೆ ನಡೆದಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಆರ್ಎಸ್ಎಸ್ ಮುಖಂಡರನ್ನ ವಶಕ್ಕೆ ಪಡೆಯೋದಕ್ಕೆ ಖಾಕಿ ಪ್ರಯತ್ನವನ್ನ ಪಟ್ಟಿದೆ. ರಾತ್ರೋರಾತ್ರಿ ವಶಕ್ಕೆ ಪಡೆಯೋದಕ್ಕೆ ಪೊಲೀಸ್ ಅಧಿಕಾರಿಗಳು ಮುಂದಾಗಿದ್ದಾರೆ. ಮಂಡ್ಯದ ಪಾಂಡವಪುರ ಆರ್ಎಸ್ಎಸ್ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಚರಣ್ ಪಂಪವೇಲ್ ಪುನೀತ್ನನ್ನ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಪೊಲೀಸರ ವಿರುದ್ಧ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ವಾಹನವನ್ನ ತಡೆದು ಕಾರ್ಯಕರ್ತರಿಂದ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸಲಾಗ್ತಾ ಇದೆ. ಆರ್ಎಸ್ಎಸ್ ಮುಖಂಡರನ್ನ ಖಾಕಿ ತಮ್ಮ ವಶಕ್ಕೆ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿರುವಂಥದ್ದು. ನಾಗಮಂಗಲ ಗಲಭೆ ಸಂಬಂಧ ಸಭೆ ನಡೆಸಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನ ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ರಾತ್ರೋರಾತ್ರಿ ವಶಕ್ಕೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಪೊಲೀಸರು. ಯಾಕೆ ಬಂದಿದ್ದೀರಿ ಇಷ್ಟೊತ್ನಲ್ಲಿ, ಯಾಕೆ ವಶಕ್ಕೆ ಪಡೆದುಕೊಳ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ ಆರ್ಎಸ್ಎಸ್ ಮುಖಂಡರು. ಆರ್ಎಸ್ಎಸ್ ಕಚೇರಿಯಲ್ಲಿ ಸಭೆ ನಡೆಸ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಅವರಿಗೆ ಲಭ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ಉಂಟಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಪೊಲೀಸರ ವಿರುದ್ಧ ಕಾರ್ಯಕರ್ತರು ಕಿಡಿಕಾರ್ತಾ ಇದ್ದಾರೆ. ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಮತ್ತೊಂದು ವಿಂಡೋದಲ್ಲಿ ಆರ್ಎಸ್ಎಸ್ ಮುಖಂಡರನ್ನ ಖಾಕಿ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟಂತಹ ಹಿನ್ನೆಲೆಯಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡ್ತಾ ಇದ್ದಾರೆ. ಶರಣ್ ಪಂಪವೇಲ್ ಪುನೀತ್ನನ್ನ ವಶಕ್ಕೆ ಪಡೆಯೋದಕ್ಕೆ ಪ್ರಯತ್ನಗಳು ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾಕೆ ವಶಕ್ಕೆ ಪಡ್ತಾ ಇದ್ದೀರಿ ಅಂತ ಹೇಳಿ ಪೊಲೀಸರ ವಿರುದ್ಧವೇ ಹಿಂದೂ ಕಾರ್ಯಕರ್ತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನಾವು ಸಂಘದಲ್ಲಿ ಪರಿವಾರ ಸಂಘಟನೆಯಲ್ಲಿ ಬರುವಂತ ಕಾರ್ಯಕ್ರಮಗಳ ಬಗ್ಗೆ ನಾವು ಬೈಠಕ್ ಮಾಡ್ತಿದ್ದೋ, ಮೀಟಿಂಗ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಯಾವುದೇ ಅರೆಸ್ಟ್ ವಾರೆಂಟ್ ಇಲ್ಲದೆ, ಸರ್ಚ್ ವಾರೆಂಟ್ ಇಲ್ಲದೆ ನಮ್ಮ ಪ್ರಚಾರಕರನ್ನ ಹಿಗ್ಗಾಮಗ್ಗ ತಳಿಸಿದ್ದಾರೆ, ಎಳೆದಾಡಿದ್ದಾರೆ. ಅವ್ರಿಗೆ ಆರೋಗ್ಯ ಸಮಸ್ಯೆ ಇದೆ, ಅವ್ರ ಮೇಲೆ ಹಲ್ಲೆ ಆಗೋ ರೀತಿಯಲ್ಲಿ ಅವ್ರನ್ನ ಎಳೆದಾಡಿದ್ದಾರೆ. ಇನ್ನೊಂದು, ಇಡೀ ದೇಶದಲ್ಲಿ ಹಿಂದೂಗಳು RSS ನ ತುಂಬಾ ಗೌರವಿಸ್ತಾರೆ. ನಮಗೆ ದೇವಾಲಯ ಇದ್ದಂಗೆ. ಆ ದೇವಾಲಯದ ಒಳಗಡೆ ಇವರು ಅಕ್ರಮವಾಗಿ ಶೂ ಹಾಕೊಂಡು ಬೇಕಾಬಿಟ್ಟಿ ಮಾತಾಡ್ಕೊಂಡು ಒಳಗಡೆ ನುಗ್ಗಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ. ಯಾಕೆ ಮಾಡ್ತೀರಿ ಅಂತಂದ್ರೆ ಗೂಂಡಾ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದಾರೆ. ಅದರಿಂದ ನಮಗೆ ಈ ಪೊಲೀಸರ ನಡವಳಿಕೆ ನಮಗೆ ಸರಿ ಕಾಣಿಸಿಲ್ಲ. ಪೊಲೀಸರು ಪೊಲೀಸರಾಗಿಲ್ಲ. ಬ್ರಿಟಿಷರು ಏನು ಬಿಟ್ಬಿಟ್ಟು ಹೋದ್ರು ಪೊಲೀಸನ್ ಮಾಡಿ, ಅದನ್ನ ಇವರು ಮುಂದುವರ್ಸ್ಕೊಂಡು ಬರ್ತಿದ್ದಾರೆ. ಹಿಂದೂಗಳಿಗೆ ಸ್ವತಂತ್ರ ಇಲ್ಲ. ಈ ಪೊಲೀಸರಿಗೆ ಏನಾದ್ರು ತಾಕತ್ತಿದ್ದಿದ್ರೆ ಇಂಟೆಲಿಜೆನ್ಸ್ ಇಲ್ಲಿ ಯಾರೋ ಇದ್ದಾರೆ ಅನ್ಕೊಂಡು ಏನೋ ಬಂದು ಸರ್ಚ್ ವಾರೆಂಟ್ ಮಾಡ್ತಾರೆ. ವಾರೆಂಟ್ ಇಲ್ಲದೆ ಸರ್ಚ್ ಮಾಡ್ತಾರಲ್ಲ, ದಮ್ಮಿದ್ರೆ ತಾಕತ್ತಿದ್ರೆ ಮಂಡ್ಯ ಪೊಲೀಸ್ನವ್ರಿಗೆ ನೆನ್ನೆ ಮಸೀದಿಲಿ ಪೆಟ್ರೋಲ್ ಬಂಬ್ ಹಾಕಿದ್ರಲ್ಲ, ಜಲ್ಲಿಕಲ್ಲಲ್ಲಿ ಬಂದು ತಲ್ವಾರ್ ಹೆಂಗ್ ಜಳಪಿಸ್ತೋ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಿತ್ತು ಇವರು. ಎಲ್ಲ ಆದ್ಮೇಲೆ ಪೊಲೀಸರನ್ನ ಕಳಿಸ್ಬಿಟ್ಟು ಊಟಕ್ಕೆ ಕಾಸಿಲ್ಲ ಅಂತ ಪೊಲೀಸರು ಕಳಿಸಿರಂತ ಯಾರೋ ಮಾತಾಡ್ತಿರೋ ಸಾರ್ವಜನಿಕರು. ದುಷ್ಕರ್ಮಿಗಳಿಂದ ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿದೆ. ಮಂಗಳೂರಿನ ಸುರತ್ಕಲ್ ಬಳಿಯ ಕಾಟಿಪಳ್ಳದಲ್ಲಿ ಘಟನೆ ನಡೆದಿದೆ. 2 ಬೈಕ್ನಲ್ಲಿ ಬಂದಂತಹ 4 ದುಷ್ಕರ್ಮಿಗಳಿಂದ ಕೃತ್ಯ ಎಸಗಲಾಗಿರುವಂತದ್ದು. ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಬದ್ರಿಯಾ ಮಸೀದಿ ಬಳಿ ಘಟನೆ ಜರುಗಿದೆ. ಸ್ಥಳದಲ್ಲಿ ಸುರತ್ಕಲ್ ಠಾಣಾ ಪೊಲೀಸರಿಂದ ಬಿಗಿ ಬಂದೋಬಸ್ತ್ ಅನ್ನು ಕೂಡ ಒದಗಿಸಲಾಗಿದೆ. ಯಾರೋ ಕಿಡಿಗೇಡಿಗಳು, ದುಷ್ಕರ್ಮಿಗಳು ಈ ರೀತಿಯಾಗಿ ಮಸೀದಿ ಮೇಲೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ಅದು ಮಂಗಳೂರಿನ ಸೂರತ್ಕಲ್ ಬಳಿಯ ಕಾಟಿಪಳ್ಳದಲ್ಲಿ ನಡೆದಿರುವಂತಹ ಘಟನೆ ಇದು. 2 ಬೈಕ್ನಲ್ಲಿ ಬಂದಂತಹ 4 ದುಷ್ಕರ್ಮಿಗಳಿಂದ ಕೃತ್ಯವನ್ನ ಎಸಗಲಾಗಿರುವಂಥದ್ದು. ಈದ್ ಮಿಲಾದ್ ಹಬ್ಬ ಕೂಡ ಇರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಯಾರು ಏನು ಅನ್ನೋದರ ಕುರಿತು ಈಗಾಗಲೇ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇರುವಂಥದ್ದು. ಸ್ಥಳದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ಮಸೀದಿಯ ಗಾಜುಗಳು ಕೂಡ ಪುಡಿ ಆಗ್ಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ನಿನ್ನೆ ರಾತ್ರಿ 10:30ರ ಸುಮಾರಿಗೆ ಬದ್ರಿಯಾ ಮಸೀದಿ ಬಳಿ ನಡೆದಿರುವಂತಹ ಘಟನೆ ಇದು. ಸ್ಥಳದಲ್ಲೇ ಅಧಿಕಾರಿಗಳು ಕೂಡ ಬೀಡು ಬಿಟ್ಟಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈದ್ ಮಿಲಾದ್ ಹಬ್ಬ ಇದೆ. ಯಾವುದೇ ಅಹಿತಕರ ಘಟನೆಗಳು ನಡಿಬಾರದು ಅಂತ ಹೇಳಿ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಕೂಡ ನೀಡಲಾಗಿದೆ.
ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎಲ್ಒ ದಿನೇಶ್, ನಿನ್ನೆ ಎಷ್ಟರ ಗಂಟೆಗೆ ನಡೆದಿರುವಂತಹ ಘಟನೆ ಇದು? ಸ್ಥಳದಲ್ಲಿ ವಾತಾವರಣ ಹೇಗಿದೆ ಸದ್ಯಕ್ಕೆ? ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ. ರಮ್ಯಾ, ನಾಗಮಂಗಲ ಏನು ಘಟನೆ ನಡೆಯಿತು, ಅದರ ನಂತರ ಮಂಗಳೂರಿನಲ್ಲೂ ಸ್ವಲ್ಪ ರೀತಿಯ ಒಂದು ರೀತಿಯ ವಿದ್ವಿಗ್ನವಂತ ವಾತಾವರಣ ಇತ್ತು. ಅಂದ್ರೆ ನಾಗಮಂಗಲ ಘಟನೆಯ ನಂತರ VHP ಪ್ರೊಟೆಸ್ಟ್ ಮಾಡಿತ್ತು. ಪ್ರೊಟೆಸ್ಟ್ ನಲ್ಲಿ ಮುಂದಿನ ವಾರ ಬರ್ತಕ್ಕಂತಹ ಏನಂದ್ರೆ ಮೊನ್ನೆ ಹೇಳಿರುವಂತದ್ದು, ಅಂದ್ರೆ ಇವತ್ತು ಬರ್ತಕ್ಕಂತಹ ಈದ್ ಮಿಲಾದಿಗೆ ಅವಕಾಶ ಕೊಡಬಾರ್ದು ಅನ್ನುವಂತ ಒಂದು ಆಕ್ರೋಶವನ್ನು ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ವ್ಯಕ್ತಪಡಿಸಿದ್ರು ಮತ್ತು ಶರಣ್ ಪಂಪಲ್ ಈ ಸಂಬಂಧ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ಕೂಡ ನೀಡಿದ್ರು. ಅದರ ಬಳಿಕ ಒಂದಷ್ಟು ಉದ್ವಿಗ್ನ ವಾತಾವರಣ ಆಯಿತು. ಒಂದಷ್ಟು ವಾಯ್ಸ್ಗಳ ಸಮರ ಕೂಡ ನಡೆಯಿತು. ಅಂದ್ರೆ ಒಂದಷ್ಟು ಜನ ವಾಯ್ಸ್ ಗಳ ನೋಟ್ ಮೂಲಕ ಶರಣ್ ಪಂಪೇಲ್ಗೆ ಒಂದಷ್ಟು ಸವಾಲುಗಳನ್ನು ಹಾಕುವಂತ ಕೆಲಸ ಮಾಡಿದ್ರು. ಅದಕ್ಕೆ ಪ್ರತಿಯಾಗಿ ಇವತ್ತು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೀಸ್ ರೋಡ್ ಚಲೋವನ್ನು ಕೂಡ ಹಮ್ಮಿಕೊಂಡಿರುವಂತೆ ಇದೇ ಮುಂದುವರಿದ ಘಟನೆಯಾಗಿ ನಿನ್ನೆ ಕಾಟಿಪಳ್ಳ ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿರುವಂತದ್ದು. 2 ಬೈಕ್ ನಲ್ಲಿ ಬಂದಂತಹ ದುಷ್ಕರ್ಮಿಗಳು ಕಾಟಿಪಳ್ಳದ ಮಸೀದಿ ಮೇಲೆ ಕಲ್ಲು ಎಸೆದಿರುವಂತಹ ಪರಿಣಾಮವಾಗಿ ಮಸೀದಿಯ ಗಾಜುಗಳು ಪುಡಿ ಪುಡಿ ಆಗಿರುವಂತದ್ದು. ನಿನ್ನೆ 11 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಬಳಿಕ ಹೆಚ್ಚಿನ ಪೊಲೀಸ್ ಬಂದೋಬಸ್ತು ಕೂಡ ಆ ಒಂದು ಪ್ರದೇಶದಲ್ಲಿ ನಿಯೋಜನೆ ಮಾಡಿರುವಂತದ್ದು. ಅಂದ್ರೆ ಕಾಟಿಪಳ್ಳ ಏರಿಯಾ ಏನಿದೆ ಅದು ಈ ಹಿಂದಿನಿಂದಲೂ ಕೂಡ ಒಂದಷ್ಟು ಕೋಮು ಸಂಘರ್ಷಕ್ಕೆ ಹೆಸರಾದಂತಹ ಒಂದು ಪ್ಲೇಸ್ ಅಂತಾನೆ ಹೇಳ್ಬೋದು. ಕಾಟಿಪಳ್ಳ, ಸುರತ್ಕಲ್ ಆ ಭಾಗದಲ್ಲಿ ಒಂದಷ್ಟು ಕೋಮು ಸೂಕ್ಷ್ಮ ಪ್ರದೇಶ ಅದು. ಹೀಗಾಗಿ ಇವತ್ತು ಈದ್ ಮಿಲಾದ್ ಇರುವ ಕಾರಣವಾಗಿ ಮತ್ತು ನಿನ್ನೆ ಕಲ್ಲು ಬಿಸಾಡಿದ ಕಾರಣವಾಗಿ ಏನಾದ್ರೂ ಹೆಚ್ಚಿನ ಕೋಮು ಸಂಘರ್ಷ ನಡೀಬಹುದು ಅನ್ನುವಂತ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ವಹಿಸಿರುವಂತದ್ದು. ರಮ್ಯಾ. ರೈಟ್ ದಿನೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವೈದ್ಯೆ ಮೇಲಿನ ಅತ್ಯಾಚಾರ ಕೊಲೆಯನ್ನ ಖಂಡಿಸಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ಮಾಡುವುದಕ್ಕೆ ಮುಂದಾಗಿದ್ದಾರೆ. ಇಂದು ರಾಜ್ಯದಾದ್ಯಂತ ಮತ್ತೆ OPD ಬಂದ್ ಮಾಡುವುದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ವಿಭಿನ್ನ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡುವುದಕ್ಕೆ AIJAF ಮುಂದಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ OPDಯನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಿಕ್ಕಿದ್ದಾರೆ. ಸುಮಾರು 1 ಗಂಟೆಗಳ ಕಾಲ OPD ಬಂದ್ ಮಾಡಲಿಕ್ಕಿದ್ದಾರೆ. OPD ಬಂದ್ ಮಾಡಿ ಮತ್ತೊಂದು ಕಡೆ ಪೆನ್ ಡೌನ್ ಮಾಡಿ ಪ್ರೊಟೆಸ್ಟ್ ಅನ್ನ ಕೂಡ ಮಾಡಲಿಕ್ಕಿದ್ದಾರೆ. ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಕೋಲ್ಕತ್ತಾದಲ್ಲಿ ನಡೆದಿದ್ದಂತಹ ಕೃತ್ಯವನ್ನ ಖಂಡಿಸಿ ವೈದ್ಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಾನವ ಸರಪಳಿ ನಿರ್ಮಿಸಿ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡಬೇಕು ಅಂತ ಹೇಳಿ ನಿರ್ಧಾರವನ್ನ ಕೈಗೊಳ್ಳಲಾಗಿರುವಂಥದ್ದು. ದೇಶದಾದ್ಯಂತ ಬರೀ ಒಂದು ರಾಜ್ಯಕ್ಕೆ ಮಾತ್ರ ಸೀಮಿತ ಆಗಬಾರದು, ಈ ರೀತಿಯಾದಂತಹ ಘಟನೆ ಇನ್ನೆಂದೂ ಕೂಡ ನಡಿಬಾರದು ಮುಂದಿನ ದಿನಗಳಲ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರೊಟೆಸ್ಟ್ ಅನ್ನ ಮಾಡುವುದಕ್ಕೆ ತಯಾರಿಯನ್ನ ಕೂಡ ಈಗಾಗಲೇ ನಡೆಸಿಕೊಳ್ಳಲಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಗಳ ಕಾಲ OPDಯನ್ನ ಬಂದ್ ಮಾಡಲಾಗುತ್ತೆ. 1 ತಿಂಗಳ CBI ವಿಚಾರಣೆಯ ಬಳಿಕವೂ ಪಶ್ಚಿಮ ಬಂಗಾಳದ ಸರ್ಕಾರವು ಅಭಯಾಳಿಗೆ ನ್ಯಾಯ ಒದಗಿಸುವಲ್ಲಿ ಸೋತಿದೆ. AIJAF ಇದನ್ನು ಖಂಡಿಸುತ್ತದೆ. ವೈದ್ಯರ ಈ ಚಳುವಳಿಯನ್ನು ಹತ್ತಿಕ್ಕುವ ಹಾಗೂ ಚಳುವಳಿಯ ಬಗೆಗಿನ ತಪ್ಪು ಮಾಹಿತಿ ಹರಡುವ ಸರ್ಕಾರದ ಪ್ರಯತ್ನವನ್ನೂ ಕೂಡ AIJAF ಖಂಡಿಸುತ್ತದೆ. ಕಳೆದೊಂದು ತಿಂಗಳಿಂದ ಚಳಿ, ಮಳೆ, ಬಿಸಿಲೆನ್ನದೆ ಕೆಚ್ಚೆದೆಯಿಂದ ಪ್ರತಿಭಟನೆ ನಡೆಸುತ್ತಿರುವ ಪಶ್ಚಿಮ ಬಂಗಾಳದ ವೈದ್ಯರ ಜೊತೆ ಕೈಜೋಡಿಸುವ ನಿಟ್ಟಿನಲ್ಲಿ ಸೆಪ್ಟೆಂಬರ್ 16, 2024 ರಂದು AIJAF ರಾಷ್ಟ್ರವ್ಯಾಪಿ ಪ್ರತಿಭಟನೆಗೆ ಕರೆ ನೀಡಿದೆ. 1 ತಿಂಗಳ